ಆಗ ಬ್ರಹ್ಮ ಹೇಳ್ತಾನೆ, ಇವನನ್ನು ಇಂದನೇ ಸಾಯಿಸಬೇಕು, ಸಂಹಾರವನ್ನು ಮಾಡಬೇಕು. ಹೇಗೆ? ದಧೀಚಿ ಎನ್ನುವಂತಹ ಮಹರ್ಷಿಯ ಬಳಿ ಅಸ್ತ್ರಗಳನ್ನು ನಾವು ಇಟ್ಟಿದ್ದೇವೆ. ಆ ಅಸ್ತ್ರಗಳನ್ನು ತೆಗೆದುಕೊಂಡು ಬಂದು ಅದರಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಆಯುಧವನ್ನು ನಿರ್ಮಾಣ ಮಾಡಿ ವಿಶ್ವಕರ್ಮ ಎನ್ನುವಂತಹ ದೇವತೆಗಳ ಶಿಲ್ಪಿ ಅವನ ಮುಖಾಂತರವಾಗಿ ಆಯುಧವನ್ನು ನಿರ್ಮಾಣ ಮಾಡಬೇಕು. ಆ ಆಯುಧದಿಂದ ಈ ಒಂದು ರಾಕ್ಷಸನನ್ನು ನಾವು ಸಂಹಾರ ಮಾಡಬಹುದು ಅಂತ ಬ್ರಹ್ಮದೇವ ಅವರಿಗೆ ಹೇಳ್ತಾನೆ. ದೇವತೆಗಳೆಲ್ಲರೂ ಕೂಡ ಯಾವುದೊಂದು ಉಪಾಯ ಸಿಕ್ತಪ್ಪ, ಈ ಉಪಾಯದಿಂದ ಅವನನ್ನು ಸಂಹಾರ ಮಾಡ್ಬೋದು, ನಾಳೆಯಿಂದ ಅವನಿಂದ ನಮಗೆ ರಕ್ಷಣೆ ಸಿಗತ್ತೆ, ಅವನಿಂದ ಯಾವ ತೊಂದರೆ ಆಗೋದಿಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟು ಭೂಮಿಗೆ ಬರ್ತಾರೆ. ಬಂದು ದಧೀಚಿ ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ಬಿಟ್ಟು ದಧೀಚಿ ಆಶ್ರಮದಲ್ಲಿ ಎಲ್ಲರೂ ಕೂಡ ಆ ಋಷಿಮುನಿಗಳಿಗೆ ಕೇಳ್ಕೊಳ್ತಾರೆ, ಬ್ರಹ್ಮದೇವರಿಂದ ಕೊಡಲ್ಪಟ್ಟಂತಹ ಯಾವ ಅಸ್ತ್ರಗಳಿದೆಯಲ್ಲ ಆ ಅಸ್ತ್ರವನ್ನು ಕೊಟ್ಟರೆ ನಾವು ಆ ಅಸ್ತ್ರದಿಂದ ಈ ರೀತಿಯಾಗಿ ತೊಂದರೆ ಕೊಡ್ತಾ ಇರುವಂತಹ ವೃತ್ರಾಸುರನನ್ನು ಸಂಹಾರ ಮಾಡ್ತೀವಿ ಅಂತ ಹೇಳಿ ಕೇಳ್ತಾರೆ. ಆಗ ದಧೀಚಿ ಮಹರ್ಷಿ ಹೇಳ್ತಾನೆ, ನಾನು ತುಂಬ ದಿವಸಗಳ ಕಾಲ, ವರ್ಷಗಳ ಕಾಲ ಅದನ್ನು ಇಟ್ಕೊಂಡಿದ್ದೆ, ಆದರೆ ಅದು ಜೀರ್ಣವಾಗುವಂತಹ ಪರಿಸ್ಥಿತಿ ಬಂತು, ಹಾಳಾಗುವಂತಹ ಪರಿಸ್ಥಿತಿ ಬಂತು. ಹಾಗಾಗಿ ಅದರ ಮೇಲೆ ಮಂತ್ರ ನೀರಿನ ಪ್ರೋಕ್ಷಣೆಯನ್ನು ಮಾಡಿ ಅದನ್ನು ನಾನು ನನ್ನ ದೇಹದೊಳಗೆ ನಾನು ಪ್ರಾಶನವನ್ನು ಮಾಡಿಬಿಟ್ಟೆ, ಅದನ್ನು ತಿಂದುಬಿಟ್ಟೆ, ಕುಡಿದ್ಬಿಟ್ಟೆ ಅಂತ ಹೇಳಿ ದಧೀಚಿ ಮಹರ್ಷಿ ಹೇಳ್ತಾನೆ. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.